ಸಿಗಂದೂರೇಶ್ವರಿ ಸೇತುವೆ ಉದ್ಘಾಟನೆಯಲ್ಲಿ ವಿವಾದ ಏನಿಲ್ಲ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಗಂದೂರು ಸೇತುವೆ ಕೇಂದ್ರದ ಯೋಜನೆ ಆಗಿರೋದ್ರಿಂದ ಕೇಂದ್ರದವರು ಬಂದು ಉದ್ಘಾಟನೆ ಮಾಡುತ್ತಿದ್ದಾರೆ. ಈ ಯೋಜನೆಯಲ್ಲಿ ರಾಜ್ಯದ ಪಾಲು ಕೂಡ ಇದೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಭಾಗವಹಿಸಬೇಕು. ಹಾಗಾಗಿ ಸಿಎಂ ಕಾರ್ಯಕ್ರಮ ಮುಂದೂಡಲು ಕೇಳಿಕೊಂಡಿದ್ರು. ಯಾವ ಸರ್ಕಾರವೂ ಒಬ್ಬರನ್ನ ಬಿಟ್ಟು ಇನ್ನೊಬ್ಬರನ್ನ ಕಾರ್ಯಕ್ರಮ ಮಾಡುವ ಹಾಗಿಲ್ಲ. ಸಂಪರ್ಕದ ಕೊರತೆ ಇದ್ದ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರು. ಬಿಜೆಪಿಯಿಂದ 55 ಕಾಂಗ್ರೆಸ್ ಶಾಸಕರನ್ನ ಟಾರ್ಗೆಟ್ ಮಾಡಲಾಗಿದೆ ಎಂಬ ಆರೋಪಕ್ಕೆ ಸಂಸದ ಗೋವಿಂದ ಕಾರಜೋಳ ತಿರುಗೇಟು ನೀಡಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಕಾರಜೋಳ 55 ಜನ ಮಾರಾಟಕ್ಕೆ ಸಿದ್ಧವಾಗಿದ್ದು ಖರೀದಿಗೆ ಬನ್ನಿ ಅಂತ ಕಾಂಗ್ರೆಸ್ಸಿಗರೇ ರವಾನಿಸಿದ ಸಂದೇಶ ಅಂತ ವ್ಯಂಗ್ಯವಾಡಿದ್ರು. ಶಾಸಕ ಕಾಶಪ್ಪನವರ 55 ಶಾಸಕರ ಪಟ್ಟಿ ರಿಲೀಸ್ ಮಾಡಲಿ. ಕುರಿ ಸಂತೆಯಲ್ಲಿ ಯೋಗ್ಯ ಕುರಿ ನೋಡಿ ಖರೀದಿ ನಡೆಯುತ್ತೆ. ಸಾಮಾಜಿಕ ಕಳಕಳಿಯ ಕುರಿ ಇದ್ರೆ ಖಂಡಿತ ಖರೀದಿಸ್ತೇವೆ ಅಂತ ಕಾರಜೋಳ ಗೇಲಿ ಮಾಡಿದ್ರು. ಏನೋ ಕಾಂಗ್ರೆಸ್ ಶಾಸಕರಿರುವ ಕ್ಷೇತ್ರದಲ್ಲಿ ಶಿಷ್ಟಾಚಾರವನ್ನ ಪಾಲಿಸುತ್ತಿಲ್ಲ. ಚಿತ್ರದುರ್ಗದಲ್ಲಿ ನನಗೆ ಆಹ್ವಾನಿಸದೆ ಬಿಟ್ಟು 198 ಕಾರ್ಯಕ್ರಮ ಮಾಡಿದ್ದಾರೆ. ಈ ಬಗ್ಗೆ ಡಿಸಿ ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದೇನೆ ಅಂತ ಕಾರಜೋಳ ಹೇಳಿದ್ರು. ಶಕ್ತಿ ಯೋಜನೆಯಡಿ ಉಚಿತ ಬಸ್ ಪ್ರಯಾಣದ ಮಹಿಳಾ ಫಲಾನುಭವಿಗಳ ಸಂಖ್ಯೆ 500 ಕೋಟಿ ದಾಟಿದ ಹಿನ್ನೆಲೆ ಇಂದು ಸಿಎಂ ಸಿದ್ದರಾಮಯ್ಯ ಅವರೇ ಮಹಿಳೆಯರಿಗೆ ಟಿಕೆಟ್ ವಿತರಣೆ ಮಾಡಿದ್ರು. ಕುಮಾರ ಕೃಪಾ ರಸ್ತೆಯ ವಿಂಡ್ಸರ್ ವೃತ್ತದ ಬಳಿ ಬಸ್ನಲ್ಲಿದ್ದ ಮಹಿಳೆಯರಿಗೆ ಸಿಎಂ ಟಿಕೆಟ್ ವಿತರಿಸಿದ್ರು. ಸಾಂಕೇತಿಕವಾಗಿ 500 ಕೋಟಿ ಟಿಕೆಟ್ ಅನ್ನ ಲತಾ ಎಂಬ ಮಹಿಳೆಗೆ ವಿತರಣೆ ಮಾಡಿ ಸನ್ಮಾನಿಸಿದ್ರು. ಬಸ್ನಲ್ಲಿದ್ದ ಎಲ್ಲಾ ಮಹಿಳೆಯರಿಗೂ ಇಳಕಲ್ ಸೀರೆ ಹಾಗೂ ಸಿಹಿ ವಿತರಣೆ ಮಾಡಲಾಯಿತು. ಸಿಎಂ ಸಿದ್ದರಾಮಯ್ಯಗೆ ಡಿಸಿಎಂ ಡಿಕೆ ಶಿವಕುಮಾರ್, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಅಧಿಕಾರಿಗಳು ಸಾಥ್ ಕೊಟ್ಟರು. ರಾಜಕೀಯ ಜಂಜಾಟದ ಮಧ್ಯೆ ಮಾಜಿ ಸಚಿವ ಶ್ರೀರಾಮುಲು ಬಯಲಾಟ ನಾಟಕದಲ್ಲಿ ಕಲಾವಿದರೊಂದಿಗೆ ಭರ್ಜರಿ ಸ್ಟೆಪ್ ಹಾಕಿದ್ದಾರೆ. ಕಂಪ್ಲಿ ಕ್ಷೇತ್ರದ ಸೋಮಸಮುದ್ರ ಗ್ರಾಮದಲ್ಲಿ ನಡೆದ ಬಯಲಾಟ ನಾಟಕ ನೋಡಲು ಶ್ರೀರಾಮುಲು ಹೋಗಿದ್ರು. ನಾಟಕ ನೋಡ್ತಿದ್ದಾಗ ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಕಲಾವಿದರೊಂದಿಗೆ ಶ್ರೀರಾಮುಲು ಹೆಜ್ಜೆ ಹಾಕಿದ್ದಾರೆ. ರಾಮುಲು ಕುಣಿತಕ್ಕೆ ಮಹಿಳಾ ಕಲಾವಿದರು ಸಾಥ್ ನೀಡಿದ್ರು. ಶ್ರೀರಾಮುಲು ಹೆಜ್ಜೆ ಹಾಕ್ತಿದ್ದಂತೆ ನೆರೆದಿದ್ದ ಜನರು ಚಪ್ಪಾಳೆ ತಟ್ಟಿ ಸಿಳ್ಳೆ ಹೊಡೆದು ಸಂತಸ ವ್ಯಕ್ತಪಡಿಸಿದ್ರು. ಡ್ರಗ್ಸ್ ಸಾಗಾಣಿಕೆ ಆರೋಪದಡಿ ಶಾಸಕ ಅಲ್ಲಮ ಪ್ರಭು ಪಾಟೀಲ್ ಆಪ್ತ ಕಲಬುರಗಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ್ ಕಣ್ಣಿಯನ್ನ ಮುಂಬೈ ಪೊಲೀಸರು ಬಂಧಿಸಿದ್ದಾರೆ. ಮುಂಬೈನ ಬಜಾರ್ ಪೇಟಾ ಪೊಲೀಸರಿಂದ ಲಿಂಗರಾಜ್ ಕಣ್ಣಿಯನ್ನ ಬಂಧಿಸಲಾಗಿದೆ. ನಿಷೇಧಿತ 120ಕ್ಕೂ ಹೆಚ್ಚು ಆನ್ರೆಕ್ಸ್ ಬಾಟಲ್ಗಳನ್ನು ಸಾಗಿಸುತ್ತಿದ್ದ ವೇಳೆ ಲಿಂಗರಾಜು ಕಣ್ಣಿಯನ್ನ ಅರೆಸ್ಟ್ ಮಾಡಲಾಗಿದೆ. ಮುಂಬೈನ ತೌಸಿಫ್ ಆಸಿಫ್ ತುರುವೆ ಪ್ರಕರಣದ A1 ಆಗಿದ್ದು A2 ಲಿಂಗರಾಜು ಕಣ್ಣಿ, A3 ಆಗಿ ಕಲಬುರಗಿಯ ಸೈಯದ್ ಇಫ್ರಾನ್ನ ಬಂಧಿಸಿ ಮೂವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನು ಈ ವಿಚಾರ ಮಾಧ್ಯಮಗಳಲ್ಲಿ ಸುದ್ದಿಯಾಗ್ತಿದ್ದಂತೆ ಪಕ್ಷದಿಂದ ಲಿಂಗರಾಜ ಕಣ್ಣಿಯನ್ನ ಕಾಂಗ್ರೆಸ್ ಉಚ್ಚಾಟಿಸಿದೆ. ಲಿಂಗರಾಜ ಕಣ್ಣಿಯನ್ನ ಉಚ್ಚಾಟಿಸಿ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಜಗದೇವ್ ಗುತ್ತೇದಾರ್ ಆದೇಶ ಹೊರಡಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.